ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, IAS ಅಧಿಕಾರಿ DK ರವಿಯವರ ಹೆಸರನ್ನು ಕೇಳಿದ ತಕ್ಷಣ ಪ್ರಾಮಾಣಿಕತೆ, ದಿಟ್ಟತನ ನಮ್ಮ ಕಣ್ಮುಂದೆ ಬರುತ್ತೆ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡ್ತಾ ಇರೋದು ಅವರ ಧರ್ಮಪತ್ನಿ, ರಾಜಕೀಯದಲ್ಲಿ ತಮ್ಮದೇ ಆದ ಹೆಜ್ಜೆಯನ್ನು ಇಡ್ತಾ ಇರುವ ಕುಸುಮಾ ಅವರ ಬಗ್ಗೆ. ಒಂದು ಕಡೆ ಖಡಕ್ ಅಧಿಕಾರಿಯ ಪತ್ನಿ, ಇನ್ನೊಂದು ಕಡೆ ರಾಜಕೀಯ ಕುಟುಂಬದ ಹಿನ್ನೆಲೆ, ಮತ್ತೊಂದು ಕಡೆ ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ ಮಾಡಿದ ಯುವತಿ. ಈ ಎಲ್ಲ ನೆಲೆಗಳಲ್ಲಿ ಕುಸುಮಾ ಅವರ ಜೀವನದ ಪಯಣ ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. DK ರವಿಯವರ ಮರಣದ ನಂತರ ವೈಯಕ್ತಿಕ ದುಃಖ ಮತ್ತು ಸಾರ್ವಜನಿಕ ಒತ್ತಡಗಳ ನಡುವೆ ಇವರು ರಾಜಕೀಯಕ್ಕೆ ಕಾಲಿಟ್ಟಿದ್ದು ಹೇಗೆ, ಇವರ ಆರಂಭಿಕ ಜೀವನ, ಶಿಕ್ಷಣ, ರಾಜಕೀಯದ ಮಹತ್ವದ ತಿರುವುಗಳು ಮತ್ತು ಇವರು ಎದುರಿಸಿದ ಪ್ರಮುಖ ವಿವಾದಗಳೇನು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಕುಸುಮಾ ಅವರು ಹನುಮಂತರಾಯಪ್ಪ ಅವರ ಪುತ್ರಿ. ಇವರ ಕುಟುಂಬದ ಹಿನ್ನೆಲೆಯು ರಾಜಕೀಯ ಸಂಪರ್ಕಗಳನ್ನು ಹೊಂದಿದೆ. ಹನುಮಂತರಾಯಪ್ಪ ಅವರು KPCC ಅಧ್ಯಕ್ಷ DK ಶಿವಕುಮಾರ್ ಅವರ ಆಪ್ತ ಸಹವರ್ತಿಯಾಗಿದ್ದರು. ಈ ನಿಕಟ ಸಂಬಂಧವು ಕುಸುಮಾ ಅವರ ರಾಜಕೀಯ ಪ್ರವೇಶಕ್ಕೆ ಪ್ರಮುಖ ವೇದಿಕೆಯನ್ನ ಸಿದ್ಧಪಡಿಸಿತು. ಏಕೆಂದರೆ 2020 ಉಪಚುನಾವಣೆಯಲ್ಲಿ ಇವರ ಹೆಸರನ್ನು ಸಂಭಾವ್ಯ ಅಭ್ಯರ್ಥಿಗಳಲ್ಲಿ ಪರಿಗಣಿಸಲಾಯಿತು. ಕುಸುಮಾ ಅವರ ಅಭ್ಯರ್ಥಿತನವು ಕೇವಲ ಇವರ ಪತಿಯ ಹೆಸರಿನ ಜನಪ್ರಿಯತೆ ಮೇಲೆ ಮಾತ್ರವಲ್ಲದೆ ರಾಜ್ಯ ಕಾಂಗ್ರೆಸ್ನ ಪ್ರಬಲ ನಾಯಕರ ಬೆಂಬಲ ಮತ್ತು ಸಂಪರ್ಕದ ಮೇಲೂ ನಿಂತಿತ್ತು. ಕುಸುಮಾ ಅವರು ಇಂಜಿನಿಯರಿಂಗ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. 2023 ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಸಲ್ಲಿಸಿದ ಅಫಿಡವಿಟ್ ಪ್ರಕಾರ ಇವರು ತಮ್ಮ ವೃತ್ತಿಯನ್ನು ಅಂದರೆ ಇವರು ತಮ್ಮ ಜಾಬ್ ಅನ್ನು ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಮಾಜ ಸೇವಕರು ಎಂದು ಘೋಷಿಸಿದ್ದಾರೆ. ಸದ್ಯ ಇವರ ವಯಸ್ಸು 36 ವರ್ಷ. ಇನ್ನು DK ರವಿಯವರ ನಿಧನದ ನಂತರ ಇವರ ಕುಟುಂಬದ ಆರ್ಥಿಕ ವ್ಯವಹಾರಗಳು ಸಾರ್ವಜನಿಕ ಡೊಮೈನ್ಗೆ ಬಂದವು ಮತ್ತು ವಿವಾದಕ್ಕೆ ಕಾರಣವಾದವು. ಈ ಕುರಿತು CID ತನಿಖೆಗೆ ನೀಡಿದ ಹೇಳಿಕೆಗಳಲ್ಲಿ ಕುಸುಮಾ ಅವರು ಸ್ಪಷ್ಟೀಕರಣ ನೀಡಿದರು. ಇವರು ಇಂಜಿನಿಯರಿಂಗ್ ಪದವಿಯನ್ನ ಪಡೆದ ನಂತರ ಸ್ವತಃ ಒಂದು ಉದ್ಯಮವನ್ನ ಪ್ರಾರಂಭಿಸಲು ಬಯಸಿದರು. ಹೀಗಾಗಿ ಇವರು DK ರವಿಯವರ ಇಬ್ಬರು ಆಪ್ತ ಸ್ನೇಹಿತರೊಂದಿಗೆ ಪಾಲುದಾರಿಕೆಯಲ್ಲಿ ಒಂದು ಸಂಸ್ಥೆಯನ್ನ ಪ್ರಾರಂಭಿಸಿದರು. ಈ ಸಂಸ್ಥೆಯ ಹಣಕಾಸು ಮೂಲದ ಕುರಿತು ಸ್ಪಷ್ಟಪಡಿಸಿದ ಕುಸುಮಾ ಅವರು ತಮ್ಮ ತಂದೆ ಹನುಮಂತರಾಯಪ್ಪನವರು ಈ ಉದ್ಯಮಕ್ಕೆ ಸಾಲ ನೀಡಿದರು ಎಂದು ತಿಳಿಸಿದರು. ಈ ಹಣಕಾಸು ವಹಿವಾಟುಗಳು ಕಾನೂನುಬದ್ಧವಾಗಿದ್ದು ಯಾವುದೇ ಹಣದ ದುರುಪಯೋಗ ನಡೆದಿಲ್ಲ. ಎಲ್ಲ ವಿವರಗಳನ್ನು ತಮ್ಮ ವಾರ್ಷಿಕ ಆಸ್ತಿ ಹೇಳಿಕೆಗಳಲ್ಲಿ ಘೋಷಿಸಲಾಗಿದೆ ಎಂದು ಅವರು ಹೇಳಿದರು. ಈ ಸಮರ್ಥನೆಯು ಆರ್ಥಿಕ ಒತ್ತಡ ಮತ್ತು ದುರುಪಯೋಗವು DK ರವಿಯವರ ಸಾವಿಗೆ ಕಾರಣವಾಗಿರಬಹುದು ಎಂಬ ಸಾರ್ವಜನಿಕ ಮತ್ತು ಮಾಧ್ಯಮ ವರದಿಗಳ ಆರೋಪಗಳನ್ನು ತಳ್ಳಿಹಾಕುವ ಪ್ರಯತ್ನವಾಗಿತ್ತು. ಇವರು ತಮ್ಮ ಆರ್ಥಿಕ ವಹಿವಾಟುಗಳು ಪಾರದರ್ಶಕವಾಗಿವೆ ಎಂದು ಪ್ರತಿಪಾದಿಸಿದರು. ಆ ಮೂಲಕ ತಮ್ಮ ಕುಟುಂಬದ ವಿರುದ್ಧದ ಆರೋಪಗಳನ್ನು ಸಮರ್ಥವಾಗಿ ನಿರಾಕರಿಸಿದರು. ಇನ್ನು DK ರವಿಯವರೊಂದಿಗಿನ ಕುಸುಮಾ ಅವರ ವಿವಾಹವು ಎರಡು ಕುಟುಂಬಗಳ ನಡುವಿನ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಿತ್ತು. DK ರವಿಯವರ ತಾಯಿ ಗೌರಮ್ಮ ಅವರು ರವಿ ಕುಸುಮಾ ಅವರನ್ನ ಮದುವೆಯಾಗಲು ಪ್ರಸ್ತಾಪಿಸಿದಾಗ ತಮ್ಮ ಕುಟುಂಬವು ಆ ಮದುವೆಗೆ ವಿರೋಧ ವ್ಯಕ್ತಪಡಿಸಿತ್ತು ಎಂದು ಹೇಳಿದರು. ಆದರೆ ರವಿಯವರು ತಮ್ಮ ನಿರ್ಧಾರದಲ್ಲಿ ದೃಢವಾಗಿದ್ದ ಕಾರಣ ಕುಟುಂಬವು ಅಂತಿಮವಾಗಿ ಮದುವೆಗೆ ಒಪ್ಪಿಗೆಯನ್ನ ನೀಡಿತ್ತು. ರವಿಯವರ ಮರಣದ ನಂತರ ಈ ಸಂಬಂಧ ವೈಷಮ್ಯ ಮತ್ತಷ್ಟು ತೀವ್ರಗೊಳ್ತು. ಗೌರಮ್ಮ ಅವರು ರವಿಯವರ ಸಾವಿನ 1 ವರ್ಷದ ನಂತರವೂ ಕುಸುಮಾ ಮತ್ತು ಅವರ ತಂದೆ ಹನುಮಂತರಾಯಪ್ಪ ತಮ್ಮೊಂದಿಗೆ ಮಾತನಾಡಿಲ್ಲ ಎಂದು ಆರೋಪಿಸಿದರು. ಹನುಮಂತರಾಯಪ್ಪನವರೇ ರವಿಯವರನ್ನು ತಮ್ಮ ಮನೆಗೆ ಕರೆದುಕೊಂಡು ಹೋದರು. ಹೀಗಾಗಿ ರವಿಯವರ ಸಾವಿಗೆ ಕಾರಣ ತಿಳಿದಿರುವವರಲ್ಲಿ ಇವರಿಬ್ಬರು ಕೂಡ ಸೇರಿದ್ದಾರೆ ಎಂದು ಗೌರಮ್ಮ ಆರೋಪಿಸಿದರು. ಇನ್ನು ತಮ್ಮ ವೈಯಕ್ತಿಕ ಸಂಬಂಧದ ಕುರಿತು CID ತನಿಖೆಗೆ ಕುಸುಮಾ ನೀಡಿದ ಹೇಳಿಕೆಯು ಕುಟುಂಬದ ಕಡೆಯಿಂದ ಬಂದ ಆರೋಪಗಳಿಗೆ ವ್ಯತಿರಿಕ್ತವಾದಂತಹ ಹೇಳಿಕೆಯನ್ನ ನೀಡಿದರು. ಇವರು ಗರ್ಭಧಾರಣೆಗಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾಗ ರವಿಯವರು ತಮ್ಮ ಪತ್ನಿ ಹೆಚ್ಚು ತೊಂದರೆಯನ್ನ ಪಡಬಾರದು ಎಂದು ಮಕ್ಕಳನ್ನ ದತ್ತು ತೆಗೆದುಕೊಳ್ಳಲು ಸಲಹೆಯನ್ನ ನೀಡಿರ್ತಾರಂತೆ. DK ರವಿಯವರು 2015 ಮಾರ್ಚ್ 16ರಂದು ಬೆಂಗಳೂರಿನ ಕೋರಮಂಗಲದಲ್ಲಿರುವ ತಮ್ಮ ಅಧಿಕೃತ ಅಪಾರ್ಟ್ಮೆಂಟ್ನಲ್ಲಿ ಪತ್ತೆಯಾಗ್ತಾರೆ. ಅವರು ಕರೆಗಳಿಗೆ ಅಂದರೆ ಫೋನ್ಗಳಿಗೆ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಕುಸುಮಾ ಅವರು ಡೂಪ್ಲಿಕೇಟ್ ಕೀಯನ್ನು ಬಳಸಿ ಫ್ಲಾಟ್ಗೆ ಪ್ರವೇಶಿಸಿದಾಗ ಈ ಘಟನೆ ಬೆಳಕಿಗೆ ಬರುತ್ತೆ. ಪ್ರಕರಣದ ಆರಂಭಿಕ ತನಿಖೆಯಲ್ಲಿ ಪೊಲೀಸರು ಇದನ್ನು ಪ್ರಾಥಮಿಕವಾಗಿ ಆತ್ಮಹತ್ಯೆ ಪ್ರಕರಣ ಎಂದು ನಿರ್ಧರಿಸಿದರು. ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರವಿಯವರ ಸಾವನ್ನು ವೈಯಕ್ತಿಕ ಕಾರಣಗಳಿಗೆ ಆಗಿದೆ ಎಂದು ಹೇಳಿಕೆಯನ್ನ ನೀಡಿದರು. ಆದರೆ ರವಿಯವರ ತಾಯಿ ಗೌರಮ್ಮ ಸೇರಿದಂತೆ ಕುಟುಂಬದ ಸದಸ್ಯರು ಮತ್ತು ಸಾರ್ವಜನಿಕರು ಈ ಹೇಳಿಕೆಗಳನ್ನು ಬಲವಾಗಿ ನಿರಾಕರಿಸಿದರು. ರವಿಯವರು ಧೈರ್ಯಶಾಲಿ ಮತ್ತು ಪ್ರಾಮಾಣಿಕ ಅಧಿಕಾರಿಯಾಗಿದ್ದರಿಂದ ಈ ರೀತಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿ ತನಿಖೆಯನ್ನು CBIಗೆ ಒಪ್ಪಿಸುವಂತೆ ಬಲವಾಗಿ ಪ್ರತಿಭಟಿಸಿದರು. ಆರಂಭದಲ್ಲಿ ಮಾರ್ಚ್ 18ರಂದು ಪ್ರಕರಣವನ್ನು
ಸಿಐಡಿಗೆ ವರ್ಗಾಯಿಸಲಾಯಿತು. ಆದರೆ ರಾಜಕೀಯ ಒತ್ತಡ ಮತ್ತು ಪ್ರತಿಭಟನೆಗಳು ತೀವ್ರಗೊಂಡ ಕಾರಣ ಮಾರ್ಚ್ 24ರಂದು ಪ್ರಕರಣವನ್ನು ಕೇಂದ್ರ ತನಿಖಾ ದಳ ಅಂದರೆ ಸಿಬಿಐಗೆ ಹಸ್ತಾಂತರಿಸಲಾಯಿತು. ಸಿಬಿಐ ತಂಡವು ಎಲ್ಲ ಕೋನಗಳಲ್ಲಿ ತನಿಖೆ ನಡೆಸಿ ಕುಟುಂಬದ ಸದಸ್ಯರು ಮತ್ತು ಸಹೋದ್ಯೋಗಿಗಳನ್ನು ಪ್ರಶ್ನಿಸಿತು. ಅಂತಿಮವಾಗಿ ನವೆಂಬರ್ 2016ರಲ್ಲಿ ಸಿಬಿಐ ತನ್ನ ತನಿಖಾ ವರದಿಯನ್ನು ಮುಕ್ತಾಯಗೊಳಿಸಿ ಡಿಕೆ ರವಿಯವರು ತಮ್ಮ ಜೀವನವನ್ನು ತಾವೇ ಕೊನೆಗೊಳಿಸಿಕೊಂಡಿದ್ದಾರೆ ಎಂದು ದೃಢಪಡಿಸಿತು. ಇನ್ನು 2020ರಲ್ಲಿ ಕುಸುಮಾ ಅವರು ರಾಜಕೀಯಕ್ಕೆ ಪ್ರವೇಶಿಸಿದಾಗ ಮಗನ ಹೆಸರನ್ನು ರಾಜಕೀಯವಾಗಿ ಬಳಸುವುದರ ಬಗ್ಗೆಯೂ ಗೌರಮ್ಮ ಅವರು ಬಲವಾದ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ರವಿಯವರ ಕುಟುಂಬವು ಸಿಬಿಐ ತನಿಖಾ ವರದಿ ಬರುವವರೆಗೂ ಪ್ರತಿಭಟನೆಯನ್ನ ಮುಂದುವರಿಸುವುದಾಗಿ ಹೇಳಿತ್ತು. 2020ರಲ್ಲಿ ರಾಜಕೀಯ ಪ್ರವೇಶ ಮಾಡಿದ ಕುಸುಮಾ ಅವರ ಪ್ರಾಥಮಿಕ ಗುರಿ ಡಿಕೆ ರವಿಯವರ ಪತ್ನಿ ಎಂಬ ಭಾವನಾತ್ಮಕ ಗುರಿಯಿಂದ ಹೊರಬಂದು ತಮ್ಮ ಸ್ವಂತ ರಾಜಕೀಯ ಸ್ಥಾನಮಾನವನ್ನು ಸ್ಥಾಪಿಸುವುದಾಗಿತ್ತು. ಕಾಂಗ್ರೆಸ್ ಪಕ್ಷವು ಇವರನ್ನು RR ನಗರ ಉಪಚುನಾವಣೆಗೆ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದಾಗ ಇವರನ್ನು ಸುಶಿಕ್ಷಿತ ಇಂಜಿನಿಯರಿಂಗ್ ಪದವೀಧರೆ ಮತ್ತು ಸ್ವತಂತ್ರವಾಗಿ ಕೆಲಸ ಮಾಡುವ ಮಹಿಳೆ ಎಂದು ಮತದಾರರಿಗೆ ಪರಿಚಯಿಸಿತು. ಇನ್ನು ಕುಸುಮಾ ಅವರ ರಾಜಕೀಯ ಪ್ರವೇಶ ಮತ್ತು ಪಯಣದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ನಿರ್ಣಾಯಕ ಪಾತ್ರ ವಹಿಸಿದ್ದಾರೆ. ಕುಸುಮಾ ಅವರು ಸ್ವತಃ ಡಿಕೆ ಶಿವಕುಮಾರ್ ಅವರನ್ನು ತಮ್ಮ ಮಾರ್ಗದರ್ಶಕ ಎಂದು ಉಲ್ಲೇಖಿಸಿದ್ದಾರೆ. ಇವರ ಅಭ್ಯರ್ಥಿ ಆಯ್ಕೆಯು ರಾಜಕೀಯ ಮೈತ್ರಿ ಮತ್ತು ತಂತ್ರಗಾರಿಕೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಅಂಶಗಳನ್ನು ಒಳಗೊಂಡಿತ್ತು. ಡಿಕೆ ಶಿವಕುಮಾರ್ ಅವರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಜ್ಯೋತಿಷ್ಯಗಳನ್ನು ಸಂಪರ್ಕಿಸುವ ಅಭ್ಯಾಸವನ್ನ ಹೊಂದಿದ್ದಾರೆ. RR ನಗರದ ಈಗಿನ ಶಾಸಕ ಮುನಿರತ್ನ ಅವರನ್ನ ಎದುರಿಸಲು ಗ್ರಹಗಳು ಮತ್ತು ನಕ್ಷತ್ರಗಳ ಪ್ರಕಾರ ಸ್ತ್ರೀ ಅಭ್ಯರ್ಥಿಯೇ ಉತ್ತಮ ಎಂದು ಸಲಹೆಯನ್ನ ಜ್ಯೋತಿಷ್ಯರು ನೀಡಿದ್ರಂತೆ. ಜ್ಯೋತಿಷ್ಯದ ವಿಶ್ಲೇಷಣೆಯು ರಾಜಯೋಗ ಹೊಂದಿರುವ ಮಹಿಳಾ ಅಭ್ಯರ್ಥಿ ಈ ಬಾರಿ RR ನಗರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಎಂದು ಸೂಚಿಸಿತ್ತಂತೆ. ಈ ಜ್ಯೋತಿಷ್ಯದ ಆಧಾರವು ಕಾಂಗ್ರೆಸ್ ಅಭಿಪ್ರಾಯವನ್ನು ಕುಸುಮಾ ಅವರ ಪರವಾಗಿ ತಿರುಗಿಸಿತು. ಈ ತಂತ್ರವು 2004ರ ಲೋಕಸಭಾ ಚುನಾವಣೆಯಲ್ಲಿ ಪತ್ರಕರ್ತೆ ತೇಜಸ್ವಿನಿ ಗೌಡ ಅವರನ್ನು ಸ್ಪರ್ಧಿಸಲು ಸಲಹೆ ನೀಡಿದಾಗ ಅವರು HD ದೇವೇಗೌಡರ ವಿರುದ್ಧ ಅನಿರೀಕ್ಷಿತ ಜಯಬೇರಿಯನ್ನ ಬಾರಿಸಿದ್ರು. ಹಿಂದಿನ ಯಶಸ್ಸು ಮಾದರಿಯನ್ನು ಪುನರಾವರ್ತಿಸುವ ಭರವಸೆಯನ್ನು ಕಾಂಗ್ರೆಸ್ಗೆ ನೀಡಿತು. ಕುಸುಮಾ ಅವರು RR ನಗರ ವಿಧಾನಸಭಾ ಕ್ಷೇತ್ರದಿಂದ ಸತತವಾಗಿ 2 ಪ್ರಮುಖ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಬಿಜೆಪಿ ನಾಯಕ ಮುನಿರತ್ನ ಅವರನ್ನ ಎದುರಿಸಿದ್ದಾರೆ. ಇತ್ತೀಚೆಗಷ್ಟೇ ಅಂದರೆ 2023ರಲ್ಲಿ ಇವರು ಮುನಿರತ್ನ ಅವರ ಗೆಲುವಿನ ಅಂತರವನ್ನು ಕಡಿಮೆಗೊಳಿಸುವಲ್ಲಿ ಯಶಸ್ವಿಯಾದರು. ಇದು ಮುಂದಿನ ಚುನಾವಣೆಗಳಲ್ಲಿ ಇವರ ಗಂಭೀರ ಮತ್ತು ಪ್ರಬಲ ಸವಾಲಾಗಿ ಹೊರಹೊಮ್ಮುವ ಸಾಮರ್ಥ್ಯವನ್ನ ಹೊಂದಿದ್ದಾರೆ ಎಂಬುದನ್ನು ದೃಢಪಡಿಸಿತು. ಇನ್ನು ರಾಜಕೀಯ ವಿಶ್ಲೇಷಕರ ಪ್ರಕಾರ ಕುಸುಮಾ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ರಾಜ್ಯ ರಾಜಕೀಯದಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಭವಿಷ್ಯವಿದೆ ಎಂದು ಹೇಳಲಾಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.